ಸ್ವೀಟ್ ಅಂದ ತಕ್ಷಣ ಮೊದಲು ನೆನಪಾಗೋದು ಸಕ್ಕರೆ ಬೆಲ್ಲ ಇವೆಲ್ಲವೂ ಕೂಡ. ಬಟ್ ಇದೀಗ ಈ ಸಕ್ಕರೆ ಬೆಲ್ಲ ಕಹಿ ಆಗ್ತಾ ಇದೆ, ಯಾಕಂದ್ರೆ ಬಲು ದುಬಾರಿ ಆಗ್ತಾ ಇದೆ. ಭಾರಿ ಬೆಲೆ ಏರಿಕೆಯಿಂದಾಗಿ ಕಹಿಯಾದಂಥ ಸಕ್ಕರೆ ಮತ್ತು ಬೆಲ್ಲ. ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಹಬ್ಬ ಅಂತ ಅಂದಾಗ ಸ್ವೀಟ್ ಇರಬೇಕು. ನಮಗೆ ಸ್ವೀಟ್ ಅಂದ ತಕ್ಷಣ ಮೊದಲು ನೆನಪಾಗೋದೇನು ಸಕ್ಕರೆ ಮತ್ತು ಬೆಲ್ಲ. ಯಾಕೆ ಅಂತ ಅಂದರೆ ಅದಿಲ್ಲದೆ ಯಾವ ಸ್ವೀಟ್ ಐಟಮ್ಸು ಕೂಡ ರೆಡಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಟ್ ಈಗ ಈ ಸಕ್ಕರೆ ಬೆಲ್ಲ ಬಲು ದುಬಾರಿ ಆಗ್ತಾ ಇದೆ. ದಶಕಗಳ ದಾಖಲೆಗಳನ್ನು ಪುಡಿಗಟ್ಟಿದಂಥ ಬೆಲ್ಲದ ದರ. ಮಂಡ್ಯ ಬೆಲ್ಲ ಕ್ವಿಂಟಾಲ್ಗೆ ಅದೆಷ್ಟಾಗಿದೆ ಗೊತ್ತಾ ನಿಮಗೆ? ಸಾಲು ಹಬ್ಬಗಳಿದ್ದಾವೆ. ಈ ಹಬ್ಬದ ನಡುವೆ ಬೆಲ್ಲ ಮತ್ತು ಸಕ್ಕರೆ ಅನ್ನೋದನ್ನ ಖರೀದಿ ಮಾಡಲೇಬೇಕು. ಐಟಮ್ಸ್ಗಳನ್ನ ಬೇರೆ ಐಟಮ್ಸ್ಗಳನ್ನ ರೆಡಿ ಮಾಡಬೇಕು ಅಂತ ಅಂದಾಗ ಬಟ್ ಇದೀಗ ಬಲು ದುಬಾರಿ ಆಗ್ಬಿಟ್ಟಿದೆ. ದುಬಾರಿ ದುನಿಯಾ. ಅದರಲ್ಲಿ ಇದೀಗ ಸಕ್ಕರೆ ಮತ್ತು ಬೆಲ್ಲ ಕೂಡ ಸೇರ್ಪಡೆ ಆಗಿದೆ. ಒಂದೊಂದೇ ಐಟಮ್ಸ್ಗಳು ದುಬಾರಿ ದುನಿಯಾದಲ್ಲಿ ಲಿಸ್ಟಲ್ಲಿ ಹೋಗ್ತಾ ಇದೆ. ಇದೀಗ ಸದ್ಯಕ್ಕೆ ಸಕ್ಕರೆ ಮತ್ತು ಬೆಲ್ಲ. ಸಾಲು ಹಬ್ಬಗಳು. ವರಮಹಾಲಕ್ಷ್ಮಿ ಬಂತು, ಅದಾದಮೇಲೆ ನೆಕ್ಸ್ಟ್ ಗಣೇಶ ಹಬ್ಬ, ಹೀಗೆ ಒಂದೊಂದೇ ಹಬ್ಬಗಳು. ಈ ಹಬ್ಬಗಳಿಗೆ ಸ್ವೀಟ್ ಐಟಮ್ಸ್ಗಳನ್ನ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ವೆರೈಟಿ ಐಟಮ್ಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ. ಅದರಲ್ಲಿ ಬೆಲ್ಲ ಸಕ್ಕರೆ ಬೇಕೇ ಬೇಕಲ್ವಾ? ಸಕ್ಕರೆ ಇಲ್ಲದೆ ಹೇಗೆ ಸ್ವೀಟ್ ಐಟಮ್ಸ್ ರೆಡಿ ಆಗೋಕ್ಕೆ ಸಾಧ್ಯ? ವಿತೌಟ್ ಶುಗರ್ ನೋ ಸ್ವೀಟ್. ಬೆಲ್ಲ ಕೂಡ ಅಷ್ಟೇ. ಸೊ ಹಾಗಾಗಿ ಬಟ್ ಈಗ ಬಲು ದುಬಾರಿ ಆಗಿಬಿಟ್ಟಿದೆ, ಕೈಗೆಟಕ್ತಾ ಇಲ್ಲ. ಮಂಡ್ಯದಲ್ಲಿ ಕೂಡ ಮಂಡ್ಯ ಬೆಲ್ಲ ಫೇಮಸ್ ಅಲ್ವಾ? ಯಾಕಂದರೆ ಹೆಚ್ಚಾಗಿ ಕಬ್ಬು ಬೆಳೀತಾರೆ. ಇನ್ನು ಬೆಳಗಾವಿ ಸೈಡು ಕೂಡ ಹೆಚ್ಚಾಗಿ ಕಬ್ಬು ಬೆಳೆಯೋದು. ಅಂದರೆ ಕಬ್ಬು ಬೆಳೆಯುವಂಥ ಜಾಸ್ತಿ ಪ್ರದೇಶಗಳಲ್ಲಿ ಬೆಲ್ಲ ಅನ್ನುವಂಥದ್ದು ಫೇಮಸ್ಸಲ್ಲಿ. ಪ್ಯೂರ್ ಬೆಲ್ಲ ಸಿಗುತ್ತೆ, ನಾವು ಕೊಂಡ್ಕೊಳ್ಬೋದು. ಮಂಡ್ಯಕ್ಕೆ ಹೋದರೆ ಬೆಲ್ಲ ಕೊಂಡ್ಕೊಳ್ಬೋದು. ಈ ಕೆಲವೊಂದು ಒಂದೊಂದು ಊರಿಗೆ ಹೋದರೆ, ಒಂದೊಂದು ಜಿಲ್ಲೆಗೆ ಹೋದರೆ ಅಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕಂಥ ಐಟಮ್ಸ್ಗಳನ್ನ ಕೊಂಡ್ಕೊಂಡು ಬರ್ತಾ ಇರ್ತೀವಿ. ಯಾಕಂದರೆ ಅದು ಅಲ್ಲಿ ಫೇಮಸ್ಸು, ಹೆಚ್ಚಾಗಿ ದೊರೆಯುತ್ತೆ ಅನ್ನುವಂಥ ಕಾರಣದಿಂದಾಗಿ. ಇದೀಗ ಬೆಲ್ಲ ಅಂತ ಬಂದಾಗ ಮಂಡ್ಯ ನಮಗೆ ನೆನಪಾಗುತ್ತೆ. ಬೆಲ್ಲದ ರುಚಿ ಬೆಲ್ಲವನ್ನೇ ಬಲ್ಲ ಅಂತಿದ್ರು. ಬೆಲ್ಲ ಅಷ್ಟರ ಮಟ್ಟಿಗೆ. ಬೆಲ್ಲದ ಬೆಲೆ ಬಲ್ಲವರಿಗೆ ಇಲ್ಲ ಅಂತಿದ್ದಾರೆ. ಈಗ ಬಲು ದುಬಾರಿ ಆಯಿತು ಬೆಲ್ಲದ ಸಿಹಿ, ಕೈಗೆಟಕ್ತಾ ಇಲ್ಲ. ಬೆಲ್ಲದ ಚಹಾ ಪ್ರಿಯರಿಗೆ ಬಿಸಿಯಾದ ಬೆಲ್ಲ. ಗಗನಕ್ಕೇರಿದ ಗುಣಮಟ್ಟದ ಅಚ್ಚು ಬೆಲ್ಲ. ಶೀಘ್ರ 100 ರೂಪಾಯಿ ದಾಟಲಿದೆ 1 ಕೆಜಿ ಬೆಲ್ಲದ ಬೆಲೆ. ನೋಡಿ, ಎಪಿಎಂಸಿಗಳಲ್ಲಿ ಬೆಲ್ಲಕ್ಕೆ ಕಂಡು ಕೇಳರಿಯದ ಬೆಲೆ ನಿಗದಿ ಆಗ್ತಾ ಇದೆ. ರೈತರಿಂದ ಬೆಲ್ಲ ಖರೀದಿ ಬೆಲೆಗೆ ಕ್ವಿಂಟಾಲ್ಗೆ 7,000 ರೂಪಾಯಿ ಆಗಿದೆ. ಕಳೆದ 10 ವರ್ಷಗಳಲ್ಲೇ ಫಸ್ಟ್ ಟೈಮ್ ಬೆಲ್ಲಕ್ಕೆ ದಾಖಲೆಯ ಬೆಲೆ. ಇದೀಗ ಕಳೆದ 2 ವಾರಗಳಲ್ಲಿ ಕೆಜಿ ಬೆಲ್ಲದ ಬೆಲೆ 20 ರೂಪಾಯಿ ಜಂಪ್ ಆಗಿದೆ. ಎಲ್ಲ ಕೂಡ ದುಬಾರಿ ಆಗ್ತಾ ಇದೆ. ರೈತರು ಕೂಡ ಪಾಪ ಇನ್ನೇನ್ ಮಾಡ್ಬೇಕು ಅವರು? MSP ಬೆಲೆ ಎಷ್ಟು ಸಿಗುತ್ತೆ ರೈತರಿಗೆ? ಅವ್ರು ಬೆಳೆದಂಥ ಬೆಳೆಗಳಿಗೆ. ಕಬ್ಬು ಅಂತ ಅಂದ್ರೆ ವಾರ್ಷಿಕ ಬೆಳೆ ರೀ, ಅದಕ್ಕೆ ನೀರು ನಿರ್ವಹಣೆ ಮಾಡ್ಕೋಬೇಕು ರೈತ ಅಲ್ವಾ? ಈಗ ಬೆಲ್ಲ ರೇಟ್ ಜಾಸ್ತಿ ಆಯಿತು ಅಂತ ಅಂದರೆ ಅಲ್ಲಿ ಮುಂದೆ ಅವ್ರ ಬೆಳೆಗೆ ರೇಟ್ ಜಾಸ್ತಿ ಆಗುತ್ತೆ. ಈ ರೀತಿಯಾಗೂ ಕೂಡ ನಾವು ಗಮನಿಸಬೇಕಾಗುತ್ತೆ. ಎಲ್ಲವೂ ಕೂಡ ದುಬಾರಿ ಆಗ್ತಿದೆ ಅಲ್ವಾ? ಯಾವುದೋ ಒಂದು ಶೋರೂಮ್ಗೆ ಹೋಗಿ ಅಥವಾ ಶಾಪಿಂಗ್ ಮಾಲ್ಗೆ ಹೋಗಿ ಸುಮ್ಮನೆ ತಗೊಂಡು ಬರ್ತೀವಿ. ಬಟ್ ಇಂಥ ಐಟಮ್ಸ್ಗಳನ್ನ ಖರೀದಿ ಮಾಡೋದಕ್ಕೆ ಹೋದರೆ ಚೌಕಾಸಿ ಮಾಡೋದು ಜಾಸ್ತಿ ಜನ. ಯಾಕಂತಂದರೆ ಅದೇ ದೇಹಕ್ಕೆ ಯಾವುದು ಒಳ್ಳೆಯದಲ್ಲ, ಅದಕ್ಕೆ ನಾವು ಜಾಸ್ತಿ ಚೌಕಾಸಿ ಮಾಡ್ತೀವಿ. ಅಂಥದ್ದನ್ನ ಬೆಲ್ಲ ಅಂತ ಬಂದಾಗ ಈಗ ಶುಗರನ್ನು ಹೊರತುಪಡಿಸಿ ಹೆಚ್ಚಾಗಿ ಬೆಲ್ಲ ಸೇವನೆ ಮಾಡುವಂಥವ್ರು ಕೂಡ ಹೆಚ್ಚಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಸೊ ಹಾಗಾಗಿ ಬಟ್ ಈಗ ಬೆಲ್ಲ ಬಲು ದುಬಾರಿನೇ. ನೋಡಿ, 100 ರೂಪಾಯಿ ಕೆಜಿ ಬೆಲ್ಲ ಆಗೋವಂಥ ಚಾನ್ಸಸ್ಗಳು ಹೆಚ್ಚಾಗಿದೆ. ಕ್ವಿಂಟಾಲ್ಗೆ 7,000 ರೂಪಾಯಿ ಬೆಲ್ಲ. ಅದು ರೆಡಿ ಮಾಡೋದೆಷ್ಟು ಪ್ರೊಸೆಸ್ ಇದೆ ಗೊತ್ತಾ? ಬೆಳೆ, ಕಬ್ಬು ಬೆಳೆ, ವಾರ್ಷಿಕ ಬೆಳೆ. ಈಗ ಎಲ್ಲ ಸಜೆಷನ್ ಕೊಟ್ರಿ, ಮಳೆ ಆಗದೆ ಇರುವಂಥ ಸಂದರ್ಭದಲ್ಲಿ ಅಲ್ಪಾವಧಿ ಬೆಳೆ ಬೆಳೀರಿ ಅಂತ. ಅಲ್ಪಾವಧಿ ಬೆಳೆ ಬೆಳೆದ್ರೆ ಇಂಥವನ್ನೆಲ್ಲ ಎಲ್ಲಿಂದ ತೆಗೆದುಕೊಂಡು ಬರೋದು? ವಾರ್ಷಿಕ ಬೆಳೆ ಕಬ್ಬು ಇವೆಲ್ಲ ಹೆಂಗೆ ಸಿಗುತ್ತೆ? ಹಾಗಾದರೆ ಏನೋ ಕಷ್ಟಪಟ್ಟು ರೈತ ಬೆಳೀತಾನೆ. ಸೊ ಹಾಗಾಗಿ ಇದೀಗ ಬೆಲ್ಲ ಕೂಡ ಹೆಚ್ಚಾಗ್ತಾ ಇದೆ.